ದತ್ತಗುರು ಎಂದರೆ ಎಲ್ಲಾ ದೇವತೆಗಳ ಸನ್ನಿಧಾನ. ದತ್ತನ ಸೇವೆ ಮಾಡಿದರೆ ಎಲ್ಲಾ ದೇವರ ಸೇವೆ ಮಾಡಿದಂತೆ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ನುಡಿದರು. ಅವರು ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶ್ರೀ ದತ್ತ ಮಂದಿರದ ಆವಾರದಲ್ಲಿ ಹಮ್ಮಿಕೊಂಡಿದ್ದ ಸೇವಾಶೀರ್ವಾದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಬದ್ಧತೆ ಇರುವ ಕಾರ್ಯಕರ್ತರ ಮೂಲಕ ದತ್ತಾತ್ರೇಯರ ಸೇವಾ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂಬ ಆಶಯದೊಂದಿಗೆ ಸದ್ಯದಲ್ಲೇ ದೇವಸ್ಥಾನದ ಕ್ರಿಯಾ ಸಮಿತಿಯನ್ನು ರಚಿಸಲಾಗಿದೆ. ದತ್ತ ಮಂದಿರದ ಭಕ್ತರಿಂದಲೇ ಮಂದಿರ ಅಭಿವೃದ್ಧಿ ಹೊಂದಬೇಕು ಎಂಬ ಆಶಯ ನಮ್ಮದು. ಯಲ್ಲಾಪುರದವರು ಯಲ್ಲಾಪುರಕ್ಕೆ ಬರುವಂತಹ ಕ್ಷೇತ್ರವಾಗಿ ದತ್ತ ಮಂದಿರ ಬೆಳೆಯಬೇಕು. ನಮ್ಮ ಬದುಕೆ ದತ್ತನ ಭಿಕ್ಷೆ. ದತ್ತನಿಂದಲೇ ಪಡೆದ ಈ ಬದುಕಿನಲ್ಲಿ ಗಳಿಸಿದ್ದರಲ್ಲಿ ದತ್ತನಿಗೆ ಸಮರ್ಪಣೆ ಮಾಡುವುದು ನಮ್ಮ ಕರ್ತವ್ಯವಾಗಬೇಕು. ತಪ್ಪದೇ ದತ್ತ ಭಿಕ್ಷೆ ನೀಡಿದರೆ ದತ್ತನ ರಕ್ಷೆ ಸದಾ ನಮ್ಮ ಮೇಲಿರುತ್ತದೆ ಎಂದರು. ದತ್ತ ಮಂದಿರದ ನಿರ್ಮಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡ ಕಾರ್ಯಕರ್ತರಿಗೆ ಶ್ರೀಗಳು ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಸಮಿತಿಯ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಶ್ರೀಗಳಿಗೆ ಫಲ ಸಮರ್ಪಣೆ ಮಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೇವಸ್ಥಾನದಲ್ಲೂ ಈವರೆಗೆ ನಡೆದ ಕಾರ್ಯಗಳ ಕುರಿತು ಸಮಿತಿಯ ಉಪಾಧ್ಯಕ್ಷ ಶ್ರೀರಂಗ ಕಟ್ಟಿ ವಿವರಿಸಿದರು. ಮಹೇಶ್ ಚಟ್ನಳ್ಳಿ ನಿರ್ವಹಿಸಿದರು. ಇದಕ್ಕೂ ಮುನ್ನ ವೈದಿಕರಿಂದ ದತ್ತಾತ್ರೇಯ ಮೂಲ ಮಂತ್ರಹವನ, ಕಲಾ ಮಂತ್ರಹವನ ನಡೆಯಿತು. ಕೇಂದ್ರ ಸಾಂಬಾರ ಮಂಡಳಿಯ ಸದಸ್ಯ ಪ್ರಸನ್ನ ಕೆರೆಕೈ, ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ಮಠದ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಹೆಗಡೆ ಹೆರವಟ್ಟ ಇತರರು ಉಪಸ್ಥಿತರಿದ್ದರು. ಶ್ರೀಗಳ ನಿರ್ದೇಶನದಂತೆ ರಚಿಸಲಾದ ದೇವಸ್ಥಾನದ ನೂತನ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳ ಯಾದಿಯನ್ನು ಪ್ರಕಟಿಸಲಾಯಿತು. ಸಮಿತಿಯ ಮಾರ್ಗದರ್ಶಕರಾಗಿ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ, ಶ್ರೀ ಸಂಯೋಜಕರಾಗಿ ಶ್ರೀಕಾಂತ್ ಭಟ್ ಹುಬ್ಬಳ್ಳಿ, ಸಂಯೋಜಕರಾಗಿ ಶಾಂತಾರಾಮ್ ಹೆಗಡೆ ಕೊಂಡದಕುಳಿ, ವಿತ್ತ ಸಂಯೋಜಕರಾಗಿ ಪ್ರಶಾಂತ್ ಹೆಗಡೆ, ಕಾರ್ಯಾಲಯ ಸಂಯೋಜಕರಾಗಿ ನಾಗೇಶ್ ಯಲ್ಲಾಪುರ್ಕರ್, ಲೇಖ ಸಂಯೋಜಕರಾಗಿ ಶಿವಾನಂದ್ ಹೆಗಡೆ, ಸಂಪನ್ಮೂಲ ಸಂಯೋಜಕರಾಗಿ ಶಿವರಾಮ್ ಹೆಗಡೆ ಕಳಚೆ, ಉಪಾಸನೆ ಸಂಯೋಜಕರಾಗಿ ರಾಮನಾಥ್ ಭಟ್ ಧಾತ್ರಿ, ಸಹ ಸಂಯೋಜಕರಾಗಿ ಅಶೋಕ್ ಹೆಗಡೆ, ವಾರ್ಷಿಕ ಉತ್ಸವ ಸಂಯೋಜಕರಾಗಿ ಡಾಕ್ಟರ್ ಕೆಸಿ ನಾಗೇಶ್ ಭಟ್, ದತ್ತ ಭಿಕ್ಷಾ ಸಂಯೋಜಕರಾಗಿ ವಿಎಂ ಭಟ್, ಸಿಜಿ ಹೆಗಡೆ, ಪೂರೈಕೆ ಸಂಯೋಜಕರಾಗಿ ರಮೇಶ್ ಹೆಗಡೆ, ಭವನ ನಿರ್ವಹಣೆ ಸಂಯೋಜಕರಾಗಿ ನಿತ್ಯಾನಂದ್ ಬಾಂದೇಕರ್, ಸ್ವಚ್ಛತೆ ಸಂಯೋಜಕರಾಗಿ ಸಂತೋಷ್ ಬಂಟ, ಸುರಕ್ಷಾ ಸಂಯೋಜಕರಾಗಿ ಶಾಂತಾರಾಮ್ ಭಟ್, ಮಂಜುನಾಥ್ ನಾಯ್ಕ್, ಜನಸಂತೋಷ ಸಂಯೋಜಕರಾಗಿ ಉಮೇಶ್ ಪೈ, ಭಜನಾ ಸಂಯೋಜಕರಾಗಿ ಸಂಧ್ಯಾ ಹೆಗಡೆ, ಸರೋಜಾ ಹೆಗಡೆ, ಪ್ರಸಾರ ಸಂಯೋಜಕರಾಗಿ ಶ್ರೀರಂಗ ಕಟ್ಟಿ, ಸಹ ಸಂಯೋಜಕರಾಗಿ ನಾಗರಾಜ್ ಮದ್ಗುಣಿ, ಲೋಕಸಂಪರ್ಕ ಸಂಯೋಜಕರಾಗಿ ಪ್ರಸಾದ್ ಹೆಗಡೆ, ನಿರ್ಮಿತ ಸಂಯೋಜಕರಾಗಿ ನರಸಿಂಹ ಗಾಂವ್ಕರ್ ಅವರನ್ನು ನೇಮಕ ಮಾಡಲಾಯಿತು. ಈ ಪ್ರಮುಖರು ತಮ್ಮ ವಿಭಾಗಕ್ಕೆ ಸರಿಯಾದ ಕಾರ್ಯಕರ್ತರನ್ನು ಜೋಡಿಸಿಕೊಂಡು ದೇವಸ್ಥಾನದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಶ್ರೀಗಳು ಕರೆ ನೀಡಿದರು. ಎತ್ತರದ ದಿಬ್ಬದ ಪ್ರದೇಶ ಅನ್ನುವಾಗ ಪೃಥ್ವಿ ಬಂತು. ಎದುರೇ ವಿಶಾಲವಾದ ಕೆರೆ ಇದೆ, ಜಲ ಬಂತು. ಅಗ್ನಿ ಅಂದ್ರೆ ಈಗಷ್ಟೇ ಹವನ ಆಗಿದ್ರಿಂದ ಹೋಮಧೂಮ ಹೇಳ್ತಾ ಇದೆ, ನೀವು ನೋಡ್ತಾ ಇದ್ದೀರಿ, ಅದೇ ಪರಿಸರದಲ್ಲಿ ಕೂತ್ಕೊಂಡಿದ್ದೇವೆ. ಅಗ್ನಿಯೂ ಬಂತು. ಗಾಳಿ ಚೆನ್ನಾಗಿ ಬೀಸುವಂತ ಪ್ರದೇಶ ಇದು. ಇಲ್ಲಿ ಕುಳಿತಾಗ ಧಗೆಯಾಗುವ ಪ್ರಶ್ನೆ ಇಲ್ಲ ಅಂತ. ಗಾಳಿ ಬಂತು. ಸುಮ್ಮನೆ ಹೇಗೆ ತಲೆ ಎತ್ತಿದ್ರೆ ಆಕಾಶವೇ ಕಾಣುವಂಥದ್ದು ಯಾವ ಕಡೆಗೂ ಕೂಡ ಅಂತ. ಹಾಗಾಗಿ ಭಟ್ರು ಹೇಳಿದ ಹಾಗೆ ಪಂಚಭೂತಗಳ ಸನ್ನಿಧಾನ ಇರತಕ್ಕಂಥ, ತ್ರಿಮೂರ್ತಿಗಳ ಸನ್ನಿಧಾನ ಇರತಕ್ಕಂಥ ಅದ್ಭುತವಾಗಿರುವಂತಹ ಒಂದು ಪ್ರದೇಶ ಇದು. ಇದೆಲ್ಲ ಯೋಗ ಗೊಂಡಿದೆ. ಅದರ ಬಳಿಕವೂ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ, ನಿಂತಿಲ್ಲ ಇಲ್ಲಿ. ಈ ಸಮಿತಿ ನಮ್ಮ ಕೆರೆಯಲ್ಲಿ ನೀರು ನಿಂತಿದೆ, ಆದರೆ ಈ ನಮ್ಮ ಸಮಿತಿಯ ಕೆಲಸ ಏನು ನಿಂತಿಲ್ಲ ಅಂತ. ಕಾರ್ಯಕರ್ತರು ಒಂದಿಲ್ಲ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಈಗ ಬರುವಾಗ ತಾನೇ ನೋಡ್ತಾ ಇದ್ವಿ ನಾವು, ಒಳ್ಳೆ ರಸ್ತೆ ಆಗಿದೆ ಒಳಗೆ ಬರಲಿಕ್ಕೆ. ಒಳಗೆ ಬಂದ ಮೇಲೆ ಭಟ್ರು ತೋರಿಸಿದ್ರು, ಅಲ್ಲಿ ಕೆಲವು ಕಟ್ಟಡಗಳು ಏನು ಇಲ್ಲಿ ನಿತ್ಯಾವಶ್ಯಕತೆಗಳು ಬೇಕು ಅಂತ ಕಟ್ಟಡಗಳಾಗಿದೆ. ಹಾಗೆ ಕಾರ್ಯಕ್ರಮಗಳು ಕೂಡ ಆಗ್ತಾನೆ ಇದ್ದಾವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.